ನಾನಿವತ್ತು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ನೋಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಹುರ್ಗಡ್ಲೆ ಮತ್ತು ಎಳ್ಳು, ಬಿಳಿ ಎಳ್ಳು, ಕಪ್ಪೆಳ್ಳು ಹಾಕ್ಕೋಬೋದು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಒಂದು ಗೆಂಡೆ ಬೆಳ್ಳುಳ್ಳಿ, ಚೂರು ಮೆಣಸು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಇನ್ನೊಂಚೂರು ಹಾಕೋತೀರಾ ಅಂದರೆ ಹಾಕೋಬೋದು, ಹಿಂಗು. ಈಗ ಇದನ್ನು ಫಸ್ಟು ಕಡಾಯಿನ ಕಾಯಕ್ಕಿಡೋಣ. ನಾನು ಇದಕ್ಕೆ 1 ಸ್ಪೂನ್ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನ ಜಾಸ್ತಿ ಹಾಕೋಬಾರ್ದು, ಬಿಕಾಸ್ ಚಟ್ನಿ ಪುಡಿನ ನಾವು ಸ್ಟೋರ್ ಮಾಡಬೇಕಲ್ವ, ಅದಕ್ಕೇ. ಫಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನು ಹುರ್ಕೊಳ್ಳೋಣ, ಲೈಟಾಗಿ ಹುರ್ಕೊಳ್ಳೋಣ. ಆಮೇಲೆ ಇದು ಹುರ್ಕೊಬೇಕಾದ್ರೆ ಇನ್ನೊಂದೇನು ಅಂದರೆ ಕಡಿಮೆ ಉರಿಲಿ ಹುರ್ಕೋಬೇಕು. ನೋಡಿ, ಚೂರು ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನು 122 ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಜೊತೆಯಲ್ಲೇ ಹುರ್ಕೊಬೇಕು. ಕಾವು ಕಡಿಮೆನೇ ಇರಬೇಕು. ಹುರ್ಗಡ್ಲೆನೂ ಹಾಕ್ಕೊಂಡಿದ್ದೀನಿ. ಎಳ್ಳು ಮಾತ್ರ ಸ್ವಲ್ಪ ಲೇಟಾಗಿ ಹಾಕೋಣ. ಇದು ಕಾಳು ಮೆಣಸು, ಇದನ್ನು ಸಿಮ್ಮಲ್ಲೇ ಹುರ್ಕೊಬೇಕು. ಸ್ಪೀಡ್ ಮಾಡಬಾರ್ದು, ಸ್ಪೀಡ್ ಮಾಡಿದ್ರೆ ಎಲ್ಲ ಸೀದೋಗುತ್ತೆ, ಕ್ರಿಸ್ಪಿ ಆಗಿರಲ್ಲ. ಅದಕ್ಕೇ ನೋಡಿ, ಈಗ ಇದು ಆಗಿದೆ. ಈಗ ಇದಕ್ಕೆ ಎಳ್ಳು ಹಾಕ್ಕೊಂಡಾಗಿದೆ, ಎಲ್ಲ ಊಟ ಆಯಿತು. ಎಳ್ಳು ಚಿಟಪಟ ಅಂತ ಸಿಡಿತಾ ಇದೆ. ಸೊ ಈಗ ಇದನ್ನು ಕೂಲ್ ಮಾಡ್ಕೊಬೇಕು. ನೋಡಿ, ಆಯಿತು, ಕಂಪ್ಲೀಟ್ ಆಯಿತು. ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಕೂಲ್ ಆಗೋಕ್ಕೆ ಬಿಡೋಣ. ಈಗ ಜಾರ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಹಿಂಗೂ ಹಾಕ್ಕೊತಾ ಇದ್ದೀನಿ. ಅದು ಉರಿಯೋ ಅವಶ್ಯಕತೆ ಇಲ್ಲ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ 2 ಸ್ಪೂನ್. ಅದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನೋಡಿ, ಗ್ರೈಂಡಾಗಿ ರೆಡಿ ಇದೆ. ಇದು ತುಂಬ ನುಣ್ಣಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಚಿರೋಟಿ ರವೆ ಅದಕ್ಕೆ. ಇಷ್ಟೇ. ಒಂದು ಸಲ ಟ್ರೈ ಮಾಡಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.